ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸಿದ್ದೀನಿ. ಈ ವಾರ ಒಂದು ಬ್ರೇಕ್ಫಾಸ್ಟ್ಗೆ ಒಂದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಒಂದು ಗ್ರೇವಿ ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಅದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಇನ್ಫ್ಯಾಕ್ಟ್ ಅದು ಬ್ಲಡ್ಡನ್ನು ಪ್ಯೂರಿಫೈ ಮತ್ತು ಬ್ಲಡ್ಡನ್ನು ವೃದ್ಧಿ ಮಾಡೋದಕ್ಕೆ ಈ ಒಂದು ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಯಾವುದು ಅಂದ್ಕೊಳ್ತಾ ಇದ್ದೀರಾ? ಅದು ಬೀಟ್ರೂಟಿನ ಒಂದು ಕುರ್ಮ ಅಥವಾ ಬೀಟ್ರೂಟ್ನ ಸಾಗು ಅಂತ ಆದರೂ ಹೇಳಿ. ಇದನ್ನು ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಯಥಾವತ್ ನಿಮಗೆ ಈ ಒಂದು ರೆಸಿಪಿಯಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇನ್ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದಾಗಿರ್ತಕ್ಕಂಥ ಈ ಒಂದು ಬೀಟ್ರೂಟ್ ಕುರ್ಮಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ನಮಸ್ಕಾರ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಬಂದಿದ್ದರೆ ಮರೀದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತಲ್ಲ, ಅದನ್ನು ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರತಿ ಸಲ ಈ ಥರ ಅದ್ಭುತವಾದ ಅಡುಗೆಗಳು ಮತ್ತು ಖಾದ್ಯಗಳ ಒಂದು ರೆಸಿಪಿ ವಿಡಿಯೋಸ್ನ ತೊಗೊಂಡು ಬರ್ತಾ ಇರ್ತೀನಿ. ಥ್ಯಾಂಕ್ ಯು. ಈ ಒಂದು ಬೀಟ್ರೂಟ್ ಕುರ್ಮಾ ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥಗಳು ಏನಂತ ಹೇಳಿದ್ರೆ, ಇಲ್ಲಿ ಒಂದು 150 ಗ್ರಾಮ್ ಅಷ್ಟು ಬೀಟ್ರೂಟನ್ನು ಸಣ್ಣಗೆ ಹಚ್ಚಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 150 ಗ್ರಾಮ್ ತೊಗೊಂಡಿದ್ದೀನಿ. ಆಲೂಗಡ್ಡೆ 2 ಮೀಡಿಯಮ್ ಆಗಿ ಹಚ್ಚಿರ್ತಕ್ಕಂಥದ್ದು, ಒಂದು ಸಣ್ಣ ಕಪ್ ಕೊಬ್ಬರಿ ತುರಿ, 2 ನಾಟಿ ಟೊಮೆಟೊ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ 2 ಮೀಡಿಯಮ್ ಸೈಜ್ನದ್ದು, 1 ಇಂಚಷ್ಟು ಶುಂಠಿ ಹಾಗೂ 10 ರಿಂದ 12 ಎಸಳು ಬೆಳ್ಳುಳ್ಳಿ, ಧನಿಯಾ ಪುಡಿ 1 ಟೀ ಸ್ಪೂನ್, ಅಚ್ಚಕಾರದ ಪುಡಿ 1 ಟೀ ಸ್ಪೂನ್, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಚಕ್ಕೆ 1 ಇಂಚು, ಲವಂಗ 4, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ. ನೋಡಿ, ಈಗ ಈ ಒಂದು ಕೂರ್ಮಾಗೆ ಒಂದು ಸೀಕ್ರೆಟ್ ಮಸಾಲೆ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ಈ ಒಂದು ಪ್ಯಾನನ್ನು ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಈ ಪ್ಯಾನ್ ಸಹ ಬಿಸಿ ಆಗಿದೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕ್ಕೊಳ್ತೇನೆ. ನೋಡಿ, ಎಣ್ಣೆ ಸಹ ಚೆಂದ ಬಿಸಿಯಾಗಿದೆ. ಇದರಲ್ಲಿ ಈಗ ನಾನು ಈ ಒಂದು ಚಕ್ಕೆ ಮತ್ತು ಲವಂಗನ ಹಾಕ್ಕೊಳ್ತೇನೆ. ಹಾಗೆ ಇದರಲ್ಲಿ ಸ್ವಲ್ಪ ಶುಂಠಿ, ಮತ್ತೆ ಈ ಬೆಳ್ಳುಳ್ಳಿ, ಇದನ್ನೆಲ್ಲ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಸ್ವಲ್ಪ ಸಾಟೆ ಮಾಡ್ತೇನೆ. ಈಗ ಇದರಲ್ಲಿ ಹಚ್ಚಿರ್ತಕ್ಕಂಥ ಈರುಳ್ಳಿ ಅರ್ಧದಷ್ಟು ಇದರಲ್ಲಿ ಹಾಕ್ಕೊಳ್ತೇನೆ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರಿಯುವ. ನೋಡಿ, ಈಗ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಇಷ್ಟು ಮಾತ್ರ ಫ್ರೈ ಆಗಿದೆ. ಇಷ್ಟು ಮಾತ್ರ ಆಗಿದ್ರೆ ನಮಗೆ ಸಾಕಾಗುತ್ತೆ. ಸೊ ಇದಾದ ತಕ್ಷಣ ಫ್ಲೇಮನ್ನು ಲೋ ಮಾಡಿ, ನೋಡಿ ಈಗ ಇದರಲ್ಲಿ ಈ ಕೊಬ್ಬರಿ ಏನಿದೆ, ಈ ಕೊಬ್ಬರಿ ಎಲ್ಲನೂ ಹಾಕೊಂಡ್ಬಿಡುವ. ಹಾಗೆ ಇದರಲ್ಲಿ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ಹಾಕೊಳ್ಳುವ. ಸೊ ಈಗ ಇದನ್ನು ಒಂದ್ಸತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ಸೊ ಈಗ ಈ ಮಸಾಲೆ ಕುಕಿಂಗ್ ಪ್ರೋಸೆಸ್ ಸ್ಟಾಪ್ ಮಾಡೋದಕ್ಕೆ ಒಂದು ಸ್ವಲ್ಪ ನೀರನ್ನು ನಾನು ಹಾಕ್ಕೊಳ್ತೇನೆ. ಸೊ ಈಗ ಈ ಮಸಾಲೆ ಏನಿದೆ ಇದು ರೆಡಿ ಆಗಿದೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿಲಿ ಹಾಕಿಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ಮಾಡಿಕೊಂಡು ಬರುವ. ನೋಡಿ, ಈಗ ಈ ಒಂದು ಮಸಾಲೆ ರೆಡಿ ಆಗಿದೆ. ನೋಡಿ, ಇಷ್ಟು ಮೆತ್ತಗಿದ್ರೆ ಸಾಕಾಗುತ್ತೆ. ಈಗ ಇದು ಪರ್ಫೆಕ್ಟ್ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳುವ. ನೋಡಿ, ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ ಸಹ ಚೆಂದ ಬಿಸಿ ಆಗಿದೆ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಈ ಒಂದು ರೆಸಿಪಿಗೆ. ನೋಡಿ, ಈಗ ಇದರಲ್ಲಿ ಮಿಕ್ಕಿರ್ತಕ್ಕಂಥ ಈರುಳ್ಳಿಯನ್ನು ಸಹ ನಾನು ಹಾಕ್ಕೊಳ್ತೇನೆ. ಅರೌಂಡ್ 1 ನಿಮಿಷದ ಕಾಲ ಇದನ್ನು ಸ್ವಲ್ಪ ಹುರಿಯುವ. ಈಗ ಈ ಒಂದು ಟೊಮೆಟೊ, ಹಚ್ಚಿರ್ತಕ್ಕಂಥ ಟೊಮೆಟೊನು ಸಹ ಹಾಕ್ಕೊಳ್ತೇನೆ. ಈಗ ಈ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹೈ ಫ್ಲೇಮಲ್ಲೇ ಹುರಿಯುವ.
ನೋಡಿ ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡೋಣ, ಇದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಕಿ ಇದನ್ನೆಲ್ಲ ಈ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಇದಕ್ಕೆ ಹುರಿಬೇಕಾಗತ್ತೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಇದನ್ನು ಸೀದ್ಸೋದಕ್ಕೆ ನೀವು ಹೋಗಬಾರ್ದು. ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ, ಚೆನ್ನಾಗಿ ಇದು ರೋಸ್ಟ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಏನು ಈ ಒಂದು ಮಸಾಲೆ ಮಾಡ್ಕೊಂಡಿದ್ವಲ್ಲ, ಈ ಮಸಾಲೆ ಎಲ್ಲನೂ ಹಾಕೊಂಡ್ಬಿಡುವ. ಈ ಒಂದು ಸೀಕ್ರೆಟ್ ಮಸಾಲ ಏನಿದೆ ಇದೇ ಇದರದ್ದು ಒಂದು ಮೈನ್ ಇಂಗ್ರೀಡಿಯೆಂಟ್. ಸೊ ಈಗ ಈ ಒಂದು ಮಸಾಲೆನ ಈ ಒಂದು ಎಲ್ಲ ಒಂದು ಮಿಶ್ರಣದ ಜೊತೆ ಚೆನ್ನಾಗಿ ಕುಕ್ ಆಗೋದಕ್ಕೆ ನಾವು ಬಿಡಬೇಕಾಗತ್ತೆ. ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮುಚ್ಚಳನ ಕ್ಲೋಸ್ ಮಾಡಿ ಹೀಗೆ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಇದನ್ನು ನೀರು ಹಾಕೋ ಟೈಮಲ್ಲಿ ಇದನ್ನು ಹಾಕ್ಕೊಳ್ಳೋಣ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕ್ಕೊಳ್ತೇನೆ. ಈಗ ಈ ಉಪ್ಪು, ಖಾರ, ಮಸಾಲೆ ಎಲ್ಲ ಒಂದು ಸ್ವಲ್ಪ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಇದನ್ನು ನಾವು ಹುರಿಯೋಣ. ಅರೌಂಡ್ 1 ನಿಮಿಷದ ಕಾಲ ನೀವು ಇದೇ ಹೈ ಫ್ಲೇಮಲ್ಲಿ ಇದನ್ನು ಹುರಿರಿ. ಬಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ತಳನ ಹಿಡಿಬಾರ್ದು. ಆ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ ಈಗ ಮಸಾಲೆ ಎಲ್ಲ ಚೆಂದ ಕುದೀತಾ ಇದೆ. ಈಗ ಇದರಲ್ಲಿ ಹಚ್ಚಿರ್ತಕ್ಕಂಥ ಆಲೂಗಡ್ಡೆನ ಹಾಕ್ಕೊಳ್ಳುವ. ಅದೇ ರೀತಿ ಹಚ್ಚಿರ್ತಕ್ಕಂಥ ಈ ಒಂದು ಬೀಟ್ರೂಟನ್ನು ಸಹ ನಾನು ಹಾಕ್ಕೊಳ್ತೇನೆ. ಸೊ ಈಗ ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡಿದೆ, ಎಲ್ಲ ಮಿಕ್ಸ್ ಆಗಿದೆ. ಸೊ ಇದರಲ್ಲಿ ಇನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ರೆ, ಸೊ ಈಗ ಇದೆಲ್ಲ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಬೀಟ್ರೂಟು ಎಲ್ಲ ಒಗ್ಗರಣೆ ಎಲ್ಲ ಕರೆಕ್ಟಾಗಿದೆ. ಇದ್ರ ಸೀಸನಿಂಗ್ ಸಹ ನೀವು ಈಗ ಚೆಕ್ ಮಾಡಿ. ಉಪ್ಪು ಅಥವಾ ಖಾರ ಬೇಕಂದರೆ ಈ ಸಂದರ್ಭದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಈಗೆಲ್ಲ ರೆಡಿ ಆಗಿದೆ. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಈ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತೇನೆ. ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಜಿಲ್ ಬರೋದಕ್ಕೆ ಬಿಡ್ತೇನೆ. ನೋಡಿ ಸ್ನೇಹಿತರೆ, ಈಗ ಒಂದು 3 ವಿಜಿಲ್ ಆಗಿದೆ. ಇದು ಪ್ರೆಷರ್ ಸಹ ಚೆಂದ ಹೋಗಿದೆ. ಈಗ ಈ ಲಿಡ್ಡನ್ನು ಓಪನ್ ಮಾಡುವ. ಆಹಾ, ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಇದಾಗಿದೆ ಅಂದ್ಬಿಟ್ಟು. ಕಲ್ಲರು ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ನನಗೆ ಈ ಒಂದು ಕನ್ಸಿಸ್ಟೆನ್ಸಿ ನನಗೆ ಬೇಕೇ ಬೇಕು. ಯಾಕಂದರೆ ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ತಿನ್ಬೇಕಂದ್ರೆ ಇಷ್ಟು ಒಂದು ಸ್ವಲ್ಪ ಗ್ರೇವಿ ಬೇಕಾಗುತ್ತೆ. ನೀವು ಬೇಕಂದ್ರೆ ಇನ್ನು ಸ್ವಲ್ಪ ಗಟ್ಟಿ ಬೇಕಾದರೂ ನೀವು ಮಾಡ್ಕೋಬಹುದು. ನೋಡ್ತಿದ್ದೀರಲ್ವಾ ಎಷ್ಟು ಅದ್ಭುತವಾಗಿ ಇದು ಬಂದಿದೆ ಅಂದ್ಬಿಟ್ಟು. ಈ ಒಂದು ಬೀಟ್ರೂಟ್ ಏನಿದೆ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು. ಎಸ್ಪೆಷಲಿ ಯಾರಿಗೆ ಸ್ವಲ್ಪ ರಕ್ತ ಕಮ್ಮಿ ಇರುತ್ತೆ ಅಥವಾ ಅನಿಮಿಕ್ ಇರ್ತಾರೆ ಅವ್ರಿಗಂತೂ ಇದು ತುಂಬಾನೇ ಉತ್ತಮ. ಒಂದಲ್ಲ ಒಂದು ರೀತಿಯಲ್ಲಿ ಈ ಬೀಟ್ರೂಟ್ ಅನ್ನ ನಿಮ್ಮ ಡಯಟ್ ಅಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ. ನಿಮಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾಗುತ್ತೆ. ಹಾಗಾದ್ರೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಯಿತಾ? ಥ್ಯಾಂಕ್ ಯು.